ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಸಂವರ್ತನು ಮರುತ್ತನಿಗೆ ಮುಂಜವಂತವೆಂಬ ಬೆಟ್ಟಕ್ಕೆ ಹೋಗಿ ಅಲ್ಲಿರುವ ಮಹಾದೇವನನ್ನು ತಾನು ಹೇಳಿದ ಸ್ತೋತ್ರಗಳಿಂದ ಸ್ತುತಿಸಿ ಅವನ ಅನುಗ್ರಹದಿಂದ ಯಾಗಕ್ಕೆ ಬೇಕಾದ ಸುವರ್ಣವನ್ನು ತರುವಂತೆ ಹೇಳಿದುದು. ಇದನ್ನು ಕೇಳಿ ಇಂದ್ರನು ಮಾತ್ಸರ್ಯದಿಂದ ಬೃಹಸ್ಪತಿಯ ಬಳಿಗೆ ಬಂದುದು ಎಂಬ 8ನೇ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಮರುತ್ತನು ಅಶ್ವಮೇಧ ಯಾಗವನ್ನು ಮಾಡಿಸಬೇಕೆಂಬ ಉದ್ದೇಶದಿಂದ ಸಂವರ್ತನನ್ನು ಹುಡುಕಿಕೊಂಡು ಬಂದಿದ್ದಾನೆ. ಸಂವರ್ತನು ಬೃಹಸ್ಪತಿಯ ಸೋದರನಾಗಿದ್ದಾನೆ. ಬೃಹಸ್ಪತಿಯು ಯಾಗ ಮಾಡಲು ನಿರಾಕರಿಸುವುದರಿಂದ ಆತನ ಸಹೋದರನಾದ ಸಂವರ್ತನ ಬಳಿಗೆ ನಾರದನ ಸಲಹೆಯಂತೆ ಬಂದಿದ್ದಾನೆ. ಆದರೆ ಸಂವರ್ತನು ಮಾರುವೇಷದಲ್ಲಿ ಹುಚ್ಚನಂತೆ ತಿರುಗುತ್ತಿದ್ದು ಆ ಮರುತ್ತರಾಜನ ಮಾತನ್ನು ಕೇಳುವುದಿಲ್ಲ. ಹಲವು ರೀತಿಯಿಂದ ಆತನನ್ನು ಒಲಿಸಿಕೊಂಡು ಕೊನೆಗೆ ಅಂತಿಮವಾಗಿ ಆತನಲ್ಲಿ ಸಂಪೂರ್ಣವಾದ ವಿಶ್ವಾಸ ವ್ಯಕ್ತಪಡಿಸಿದ ಮೇಲೆ ಮುಂದೆ ಆ ಯಾಗವನ್ನು ಮಾಡಿಸುವುದಾಗಿ ಆ ಸಂವರ್ತನು ಒಪ್ಪಿಕೊಂಡಿದ್ದಾನೆ. ಆಗ ಸಂವರ್ತನು ಮರುತ್ತನನ್ನು ಕುರಿತು, ರಾಜೇಂದ್ರ, ಹಿಮಾಲಯದ ಹಿಂದೆ ಮುಂಜವಂತವೆಂಬ ಬೆಟ್ಟವೊಂದುಂಟು. ಅಲ್ಲಿ ಪಾರ್ವತೀಪತಿಯಾದ ರುದ್ರನು ಸದಾ ತಪಸ್ಸು ಮಾಡುತ್ತಿರುವನು. ಅಲ್ಲಿ ಮಹಾತೇಜಸ್ವಿಯಾದ ಪರಮಶಿವನು ಸಮಸ್ತ ಭೂತಗಣಗಳಿಂದ ಪರಿವೃತನಾಗಿ ಪಾರ್ವತಿಯೊಡಗೂಡಿ ಅಲ್ಲಲ್ಲಿ ಮರದಡಿಗಳಲ್ಲಿಯೂ ಶಿಖರಗಳಲ್ಲಿಯೂ ಸ್ವೇಚ್ಛೆಯಿಂದ ಸಂಚರಿಸುತ್ತಾ ಸುಖವಾಗಿರುವನು. ಅಲ್ಲಿ ರುದ್ರರು, ಸಾಧ್ಯರು, ವಿಶ್ವದೇವತೆಗಳು, ಅಷ್ಟವಸುಗಳು, ಯಮನು, ವರುಣನು, ಪರಿವಾರಗಳೊಡನೆ ಕುಬೇರನು, ಭೂತ ಪಿಶಾಚಗಳು, ಅಶ್ವಿನಿ ದೇವತೆಗಳು, ಗಂಧರ್ವರು, ಅಪ್ಸರಸ್ಸುಗಳು, ಯಕ್ಷ ರಾಕ್ಷಸರು, ದ್ವಾದಶಾದಿತ್ಯರು, ದೇವ ಋಷಿಗಳು, ಸಪ್ತ ಮರುತ್ತುಗಳು ಸೇರಿ ಮಹಾತ್ಮನು ಬಹುರೂಪನೂ ಆದ ಪಾರ್ವತೀಪತಿಯನ್ನು ಉಪಾಸಿಸುತ್ತಿರುವರು. ಅಲ್ಲಿ ರುದ್ರನು ವಿಕೃತ ವೇಷವುಳ್ಳ ಕುಬೇರನ ಅನುಚರರೊಡನೆ ವಿಹರಿಸುತ್ತಾ ಬಾಲ ಸೂರ್ಯನಂತೆ ತೇಜಸ್ಸಿನಿಂದ ಜ್ವಲಿಸುತ್ತಿರುವನು. ಬರೀ ತೇಜಸ್ಸನ್ನು ಮಾತ್ರ ಅಲ್ಲಿ ಕಾಣಬಹುದೇ ಹೊರತು ಅವನ ರೂಪವನ್ನಾಗಲಿ ಅವನ ನೆಲೆಯನ್ನಾಗಲಿ ಮಾಂಸಚಕ್ಷುಸ್ಸುಗಳುಳ್ಳ ಪ್ರಾಣಿಗಳಿಂದ ಹೀಗೆಂದು ನಿರ್ದೇಶಿಸಲು ಸಾಧ್ಯವಿಲ್ಲ. ಮಹಾರಾಜ, ಅಲ್ಲಿ ಉಷ್ಣವೂ ಇಲ್ಲ, ಶೀತವೂ ಇಲ್ಲ, ಗಾಳಿಯೂ ಇಲ್ಲ, ಸೂರ್ಯನೂ ಇಲ್ಲ. ಈ ವ್ಯತ್ಯಾಸಗಳಿಲ್ಲದೆ ಅದು ಸದಾ ಸುಖಾಸ್ಪದವಾಗಿರುವುದು. ಅಲ್ಲಿದ್ದವರಿಗೆ ಮುಪ್ಪು, ಹಸಿವು, ಬಾಯಾರಿಕೆ, ಮರಣ ಭೀತಿ ಇದೊಂದೂ ಇರುವುದಿಲ್ಲ. ಆ ಬೆಟ್ಟದ ಎಲ್ಲ ಪಾರ್ಶ್ವಗಳಲ್ಲಿಯೂ ಗನಿಗಳಲ್ಲಿರುವ ಚಿನ್ನದ ಕಾಂತಿಯು ಸೂರ್ಯನ ಕಿರಣಗಳಂತೆ ಹರಡಿರುವುದು. ಅಲ್ಲಿನ ಸುವರ್ಣ ಧಾತುಗಳನ್ನೆಲ್ಲ ಕುಬೇರನ ಅನುಚರರು ಕುಬೇರನ ಪ್ರೀತಿಗಾಗಿ ಯಾವಾಗಲೂ ಆಯುಧಪಾಣಿಗಳಾಗಿದ್ದು ಬಹಳ ಎಚ್ಚರದಿಂದ ಕಾಯುತ್ತಿರುವರು. ಓ ರಾಜೇಂದ್ರ, ನೀನು ಭಕ್ತಿಯಿಂದ ಹೋಗಿ ಅಲ್ಲಿ ಸಾನ್ನಿಧ್ಯವನ್ನು ಮಾಡುತ್ತಿರುವ ರುದ್ರನಿಗೆ ನಮಸ್ಕರಿಸಿ ಮುಂದೆ ಹೇಳಿರುವ ಶತನಾಮಗಳಿಂದ ಸ್ತುತಿಸು. ರುದ್ರಸ್ತುತಿ ಹೀಗಿರುವುದು: ರುದ್ರನು, ನೀಲಕಂಠನು, ಸುರೂಪನು, ಸುವರ್ಚಸನು, ಕಪರ್ದಿಯು, ಕರಾಲನು, ಹರಿಯಕ್ಷನು, ವರದನು ಆದ ನಿನಗೆ ನಮಸ್ಕಾರವು. 3 ಕಣ್ಣುಳ್ಳವನು, ಪೂಷಣ ಹಲ್ಲುಗಳನ್ನು ಮುರಿದವನು, ವಾಮನನು, ಶಿವನು ಆದ ನಿನಗೆ ನಮಸ್ಕಾರವು. ಸಮಸ್ತವನ್ನು ಅಡಗಿಸಬಲ್ಲವನು, ಅವ್ಯಕ್ತ ಸ್ವರೂಪನು, ಸಚ್ಚರಿತ್ರನು, ಶಂಕರನು, ಕ್ಷೇಮಕರನು, ಸುವರ್ಣಕೇಶನು, ಸ್ಥಾಣುವು, ಉತ್ತಮ ಪುರುಷನು ಆದ ನಿನಗೆ ನಮಸ್ಕಾರವು. ಪಿಂಗಳಾಕ್ಷನು, ಮುಂಡನಾಮಕನು, ಕ್ರೋಧಶೀಲನು, ಸಂಸಾರತಾರಕನು, ತೇಜೋವಿಶಿಷ್ಟನು, ದೇವದೇವನು, ವೇಗಶಾಲಿಯು ಆದ ನಿನಗೆ ನಮಸ್ಕಾರವು. ಉಷ್ಣೀಷಧಾರಿಯು, ಅಂದವಾದ ಮುಖವುಳ್ಳವನು, ಸಹಸ್ರಾಕ್ಷನು, ಎಲ್ಲರನ್ನೂ ಸೃಷ್ಟಿಸತಕ್ಕವನು, ಪರ್ವತಶಾಯಿಯು, ಶಾಂತನು, ಯತಿಯು, ಚೀರವಸ್ತ್ರಧಾರಿಯು ಆದ ನಿನಗೆ ನಮಸ್ಕಾರವು. ಬಿಲ್ವವೃಕ್ಷದಂಡವನ್ನು ಧರಿಸಿದವನು, ಸಿದ್ಧನು, ಸರ್ವಶಿಕ್ಷಕನು, ಯಾಗರೂಪ ಮೃಗವನ್ನು ಬೇಟೆಯಾಡಿದವನು, ಎಲ್ಲಕ್ಕೂ ಮೇಲೆನಿಸಿದವನು, ಮಹಾಧನುಸ್ಸುಳ್ಳವನು, ಉತ್ಪತ್ತಿ ಕಾರಣನು, ಉತ್ತಮೋತ್ತಮನು, ಚಂದ್ರನಂತೆ ಮುಖವುಳ್ಳವನು, ಸಿದ್ಧರಿಗೆ ಮಂತ್ರರೂಪನು ಆದ ನಿನಗೆ ನಮಸ್ಕಾರವು. ಲೋಕಕ್ಕೆಲ್ಲ ಕಣ್ಣಾಗಿರುವವನು, ಸುವರ್ಣದ ತೋಳುಗಳುಳ್ಳವನು, ಉಗ್ರನು, ದಿಕ್ಪಾಲಕನು, ನಾಲಗೆಯಿಂದ ಕಡೆಬಾಯಿಗಳನ್ನು ಅಡಿಗಡಿಗೆ ಸವರುತ್ತಿರುವವನು, ಜೀವಕ್ಕೆಲ್ಲ ವಾಸಸ್ಥಾನನು, ಮಂತ್ರಸಿದ್ಧಿಯುಳ್ಳವನು, ವೃಷ್ಣಿ ನಾಮಕನು, ಪಶುಪತಿಯು, ಭೂತಪತಿಯು ಆದ ನಿನಗೆ ನಮಸ್ಕಾರವು. ವೃಷನಾಮಕನು, ಮಾತೃಭಕ್ತಿಯುಳ್ಳವನು, ದೇವಸೇನಾ ನಿಯಾಮಕನು, ಸರ್ವಸಮನು, ಭಕ್ತರಿಗೆ ಇದಿರಾದ ಮುಖವುಳ್ಳವನು, ಪ್ರಭುವು, ಸರ್ವದೇವ ಸ್ವರೂಪನು ಆದ ನಿನಗೆ ನಮಸ್ಕಾರವು. ಸ್ರುವವನ್ನು ಕೈಯಲ್ಲಿ ಹಿಡಿದವನು, ಸರ್ವ ನಿಯಾಮಕನು, ಪಿನಾಕಧರನು, ಭಾರ್ಗವನು, ಜನ್ಮರಹಿತನು, ಕರಿಯ ಕಣ್ಣುಳ್ಳವನು, ವಿಷಮವಾದ ನೇತ್ರಗಳುಳ್ಳವನು ಆದ ನಿನಗೆ ನಮಸ್ಕಾರವು. ಹರಿತವಾದ ಕೋರೆ ಹಲ್ಲುಗಳುಳ್ಳವನು, ತೀಕ್ಷ್ಣನು, ಅಗ್ನಿಮುಖನು, ಮಹಾತ್ಮನು, ಅಂಗರಹಿತನು,
ಸರ್ವಸ್ವರೂಪನು ಪ್ರಜಾಧಿಪತಿಯೂ ಆದ ನಿನಗೆ ನಮಸ್ಕಾರವು. ರುದ್ರನಾಮಕನು, ಪೃಥುನಾಮಕನು, ಸರ್ವಭೂತಪತಿಯು, ಚರ್ಮವಸ್ತ್ರನು, ರಕ್ತವರ್ಣವುಳ್ಳವನು, ಕಾಂತಿಯಿಂದ ಜ್ವಲಿಸುವವನು, ತೇಜೋಮಯವಾದ ಕಣ್ಣುಗಳುಳ್ಳವನು, ಮಹೋಜಸ್ಕನು, ಅಗ್ನಿ ಶರೀರನು, ಉಬ್ಬಿದ ಮೈಯುಳ್ಳವನು ಆದ ನಿನಗೆ ನಮಸ್ಕಾರವು. ಕಪಾಲಮಾಲೆಯನ್ನು ಧರಿಸಿದವನು, ಸುವರ್ಣ ಕಿರೀಟಧಾರಿಯು, ಮಹಾದೇವನು, ಕೃಷ್ಣನು, ತ್ರಿನೇತ್ರನು, ನಿರ್ದುಷ್ಟನು ಆದ ನಿನಗೆ ನಮಸ್ಕಾರವು. ಕ್ರೋಧಶೀಲನು, ದಯಾರ್ದ್ರನು, ಮೃದು ಸ್ವಭಾವವುಳ್ಳವನು, ಉತ್ತಮ ಬಾಹುಗಳುಳ್ಳವನು, ದಂಡಧಾರಿಯು, ತಪಸ್ವಿಯು, ಅಕ್ರೂರ ಕರ್ಮನು ಆದ ನಿನಗೆ ನಮಸ್ಕಾರವು. ಸಹಸ್ರ ಶಿರಸ್ಸುಳ್ಳವನು, ಸಹಸ್ರ ಪಾದನು, ಸ್ವಧಾಸ್ವರೂಪನು, ಕೋರೆ ಹಲ್ಲುಗಳುಳ್ಳವನು ಆದ ನಿನಗೆ ನಮಸ್ಕಾರವು. ದೇವ, ಪಿನಾಕವೆಂಬ ಧನುಸ್ಸನ್ನು ಧರಿಸಿದವನು, ಮಹಾದೇವನು, ಮಹಾಭೋಗವುಳ್ಳವನು, ಅವ್ಯಯನು, ತ್ರಿಶೂಲವನ್ನು ಕೈಯಲ್ಲಿ ಹಿಡಿದವನು, ವರದನು, ತ್ರ್ಯಂಬಕನು, ಭುವನೇಶ್ವರನು ಆದ ನಿನ್ನನ್ನು ನಮಸ್ಕರಿಸುವೆನು. ತ್ರಿಪುರಹರನು, ತ್ರಿನೇತ್ರನು, ತ್ರಿಲೋಕೇಶ್ವರನು, ಮಹಾತೇಜಸ್ವಿಯು, ಸಮಸ್ತ ಭೂತಗಳಿಗೆ ಉತ್ಪತ್ತಿ ಸ್ಥಾನವು, ಎಲ್ಲವನ್ನು ಕೊಡತಕ್ಕವನು, ಭೂಮಿಯನ್ನು ಭರಿಸತಕ್ಕವನು ಆದ ನಿನ್ನನ್ನು ನಮಸ್ಕರಿಸುವೆನು. ಈಶ್ವರನೆಂದು, ಶಂಕರನೆಂದು, ಸರ್ವಾತ್ಮಕನೆಂದು, ವಿಶ್ವೇಶ್ವರನೆಂದು, ಭವನೆಂದು ಕೀರ್ತಿಸಲ್ಪಡುವ ನಿನ್ನನ್ನು ನಮಸ್ಕರಿಸುವೆನು. ಉಮಾಪತಿಯು, ಪಶುಪತಿಯು, ವಿಶ್ವರೂಪಿಯು, ಮಹೇಶ್ವರನು ಆದ ನಿನ್ನನ್ನು ನಮಸ್ಕರಿಸುವೆನು. ವಿರೂಪಾಕ್ಷನು, 10 ಭುಜಗಳುಳ್ಳವನು, ಕರುಣಾರಸವನ್ನು ಸುರಿಸತಕ್ಕವನು, ವೃಷಧ್ವಜನು, ಉಗ್ರನು, ಸ್ಥಾಣುವು, ಶಿವನು, ರೌದ್ರನು, ಶರ್ವನು, ಗೌರೀಶನು, ಈಶ್ವರನು ಆದ ನಿನ್ನನ್ನು ನಮಸ್ಕರಿಸುವೆನು. ನೀಲಕಂಠನು, ಅಜನು, ಶುಕ್ರನು, ಪೃಥುವು, ಅತಿ ಮಹತ್ತಾದುದನ್ನು ಅಡಗಿಸಬಲ್ಲವನು, ಉತ್ತಮನು, ವಿಶ್ವರೂಪನು, ವಿರೂಪಾಕ್ಷನು, ಬಹುರೂಪನು ಆದ ನಿನ್ನನ್ನು ನಮಸ್ಕರಿಸುವೆನು. ಓ ರಾಜ, ಹೀಗೆಂದು ನೀನು ದೇವದೇವನು, ಕಾಮಹರನು, ಲೋಕಶರಣ್ಯನು, ಪಾಪವನ್ನು ನೀಗಿಸತಕ್ಕವನು, ಮಹಾದೇವನು, ಚತುರ್ಮುಖನು ಆದ ಶಿವನನ್ನು ಮೊರೆಹೊಕ್ಕು ಪ್ರಾರ್ಥಿಸು. ಉತ್ತಮ ತೇಜೋವಿಶಿಷ್ಟವಾದ ಮೈಯಿಂದ ಕೂಡಿದವನು, ದಿವ್ಯಾಭರಣಗಳಿಂದ ಶೋಭಿಸುವವನು, ಆದ್ಯಂತಗಳಿಲ್ಲದವನು, ಜನ್ಮರಹಿತನು, ತ್ರೈಗುಣ್ಯರಹಿತನು, ಶಂಭುವು, ಸರ್ವವ್ಯಾಪಿಯು, ಈಶ್ವರನು, ನಿಶ್ಚಿಂತನು, ನಿರ್ಮಲನು, ತೇಜೋನಿಧಿಯೂ ಆದ ಆ ಶಿವನನ್ನು ಬದ್ಧಾಂಜಲಿಯಾಗಿ ನಮಸ್ಕರಿಸಿ ಅವನಲ್ಲಿ ಶರಣು ಹೊಂದು. ಸಮ್ಮಾನ್ಯನು, ಸ್ಥಿರನು, ನಿತ್ಯನು, ದುಷ್ಟರಲ್ಲಿ ಕರುಣೆಯಿಲ್ಲದವನು, ಪುಣ್ಯ ಪಾಪಗಳ ಸಂಬಂಧವಿಲ್ಲದವನು, ಉಪನಿಷತ್ ಸ್ವರೂಪನು ಆದ ಆ ಶಂಕರನನ್ನು ನೀನು ಬಾರಿ ಬಾರಿಗೂ ಮೊರೆಹೊಕ್ಕು. ಅಧ್ಯಾತ್ಮ ಜ್ಞಾನವುಳ್ಳವರು ಯಾವನು ಶಾಶ್ವತ ಸ್ಥಾನವನ್ನೇ ಮೋಕ್ಷವೆಂದು ತಿಳಿಯುವರೋ, ತತ್ವಮಾರ್ಗದಲ್ಲಿ ನೆಲೆಗೊಂಡವರು ಯಾವನನ್ನು ಯೋಗೀಶ್ವರನೆಂದು, ಮೋಕ್ಷಸ್ಥಾನವೆಂದು, ನಾಶವಿಲ್ಲದ ನೆಲೆಯೆಂದು ತಿಳಿಯುವರು, ಮುಕ್ತರು ಯಾವನನ್ನು ತಮ್ಮಲ್ಲಿ ವಿಶೇಷ ಪ್ರೇಮಬಂಧನವುಳ್ಳವನನ್ನಾಗಿಯೂ, ಸಮದರ್ಶಿಗಳು ಎಲ್ಲರಲ್ಲಿಯೂ ಸಮನಾಗಿ ವರ್ತಿಸತಕ್ಕವನನ್ನಾಗಿಯೂ ತಿಳಿಯುವರು, ಲೋಕಕ್ಕೆಲ್ಲ ಉತ್ಪತ್ತಿ ಕಾರಣನಾಗಿ ತನಗೆ ಉತ್ಪತ್ತಿ ಕಾರಣವಿಲ್ಲದಿರುವವನು, ನಿರ್ಗುಣ ಸ್ವರೂಪವುಳ್ಳವನು ಆದ ಆ ಪರಮಶಿವನನ್ನು ಮೊರೆಹೋಗುವೆನು. ಯಾವನು ಎಲ್ಲ ಭೂತಗಳನ್ನು, 7 ಲೋಕಗಳನ್ನು ಸೃಷ್ಟಿಸಿದನೋ, ಯಾವನು ಸತ್ಯಲೋಕಕ್ಕೆ ಮೇಲೆ ಸ್ಥಿರವಾಗಿ ಇರತಕ್ಕವನೋ ಅಂತಹ ಅನಾದಿ ದೇವರನ್ನು ಮೊರೆಹೋಗುವೆನು. ಭಕ್ತರಿಗೆ ಸುಲಭನು, ಭಕ್ತಿಹೀನರಿಗೆ ದುರ್ಲಭನು, ಎಲ್ಲರಿಗೂ ಸಮೀಪದಲ್ಲಿಯೇ ಇರತಕ್ಕವನು, ಪ್ರಕೃತಿಗಿಂತಲೂ ಆಚೆಗೆ ನೆಲೆಸಿರತಕ್ಕವನು, ಸಮಸ್ತ ಲೋಕಗಳನ್ನು ವ್ಯಾಪಿಸಿದವನು ಆದ ಮಹಾದೇವನನ್ನು ಮೊರೆಹೋಗುವೆನು ಎಂಬಿ ಮೊದಲಾದ ಸ್ತೋತ್ರಗಳಿಂದ ಮಹಾದೇವನನ್ನು ಸ್ತುತಿಸಿ ಮೊರೆಹೊಕ್ಕರೆ ನೀನು ಆ ಸುವರ್ಣವನ್ನು ಪಡೆಯಬಹುದು. ಅವನಲ್ಲಿಯೇ ನಟ್ಟ ಮನಸ್ಸುಳ್ಳ ಮನುಷ್ಯರು ಗಣಾಧಿಪತಿ ಸ್ಥಾನವನ್ನೇ ಪಡೆಯುವರು. ಇನ್ನು ಅವನ ಅನುಗ್ರಹದಿಂದ ಸುವರ್ಣ ಭಾಂಡಗಳನ್ನು ಪಡೆಯುವುದರಲ್ಲಿ ಸಂದೇಹವೇನಿದೆ? ಆದುದರಿಂದ ನೀನು ವಿಳಂಬ ಮಾಡದೆ ಶೀಘ್ರದಲ್ಲಿ ಹೊರಡು. ನಿನಗೆ ಎಷ್ಟು ಲಾಭವಾಗುವುದು? ಅಲ್ಲಿ ದೊರೆಯತಕ್ಕ ಧನವಾದರೂ ಅಪರಿಮಿತವಾದುದು. ಆ ಹಣವನ್ನು ಸಾಗಿಸುವುದಕ್ಕಾಗಿ ನಿನ್ನ ಕಡೆಯ ಆಳುಗಳೆಲ್ಲ ಆನೆ, ಕುದುರೆ, ಒಂಟೆ ಮೊದಲಾದ ವಾಹನಗಳನ್ನು ಸಿದ್ಧಪಡಿಸಿಕೊಂಡೇ ಹೋಗಲಿ ಎಂದನು. ಈ ಮಾತನ್ನು ಕೇಳಿ ಕರಂಧಮ ಪುತ್ರನಾದ ಮರುತ್ತ ರಾಜನು ಅವನು ಹೇಳಿದಂತೆಯೇ ಗಂಗಾಧರನಾದ ಶಿವನನ್ನು ಪ್ರಾರ್ಥಿಸಿ ಆ ಪರಮಶಿವನ ಅನುಗ್ರಹದಿಂದ ವಿಶೇಷ ಧನವನ್ನು ಪಡೆದು ಕುಬೇರನಿಗೆ ಸಾಟಿಯಾದನು. ಅದರಿಂದ ಆಚೆಗೆ ಅವನು ಮನುಷ್ಯರಿಂದ ಮಾಡಲು ಸಾಧ್ಯವಾದ ಆ ಯಾಗಕ್ಕಾಗಿ ಸಕಲ ಸನ್ನಾಹಗಳನ್ನು ಮಾಡಿದನು. ಆ ಯಾಗಕ್ಕಾಗಿ ಶಿಲ್ಪಿಗಳು ಸುವರ್ಣ ಪಾತ್ರೆಗಳನ್ನು, ಯಾಗಶಾಲೆಗಳನ್ನು, ಇನ್ನೂ ಬೇರೆ ಎಲ್ಲ ಸಾಮಗ್ರಿಗಳನ್ನು ಸಂವರ್ತನು ಹೇಳಿದ ಕ್ರಮದಲ್ಲಿ ಸಿದ್ಧಪಡಿಸಿದರು. ಈ ಸಂಗತಿಯು ಬೃಹಸ್ಪತಿಗೆ ತಿಳಿಯಿತು. ದೇವತೆಗಳಿಗಿಂತಲೂ ಮೇಲಾದ ಮರುತ್ತರಾಜನ ಐಶ್ವರ್ಯವನ್ನು, ಅವನ ಯಾಗ ವೈಭವವನ್ನು ಕೇಳಿ ಬೃಹಸ್ಪತಿಗೆ ಮನಸ್ಸಿನಲ್ಲಿ ಬಹಳ ಸಂಕಟ ಉಂಟಾಯಿತು. ತನ್ನ ಜ್ಞಾತಿಯೂ ವೈರಿಯೂ ಆದ ಸಂವರ್ತನು ಆ ಯಾಗದಿಂದ ದೊಡ್ಡ ಶ್ರೀಮಂತನಾಗುವನಲ್ಲ ಎಂಬ ಮಾತ್ಸರ್ಯದಿಂದ ಬೃಹಸ್ಪತಿಯು ದಿನಕ್ಕೆ ಕೃಶನಾದನು. ಅವನ ಮುಖವು ಬಣ್ಣಗೆಟ್ಟಿತು. ಬೃಹಸ್ಪತಿಯು ಹೀಗೆ ಬಹಳವಾಗಿ ಕೊರಗುವುದನ್ನು ಕೇಳಿ
ದೇವೇಂದ್ರನು ಎಲ್ಲ ದೇವತೆಗಳೊಡನೆ ಆ ಬೃಹಸ್ಪತಿಯ ಬಳಿಗೆ ಬಂದು ಮುಂದೆ ಹೇಳುವ ಮಾತುಗಳನ್ನು ಆಡುವನು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 8ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.